ನಮಸ್ತೆ ಸ್ನೇಹಿತರೆ, ಜ್ಞಾನ ಬ್ರಹ್ಮಾಂಡದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ. ನಿಮ್ಮ ಮೊದಲನೇ ಪ್ರಶ್ನೆ, ಮೋಹಿನಿ ಅಟ್ಟಂ ಯಾವ ರಾಜ್ಯದ ಸಾಂಸ್ಕೃತಿಕ ನೃತ್ಯವಾಗಿದೆ? ನಿಮ್ಮ ಆಯ್ಕೆಗಳು ಎ ಕೇರಳ, ಬಿ ಕರ್ನಾಟಕ, ಸಿ ಮಹಾರಾಷ್ಟ್ರ, ಡಿ ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಮೋಹಿನಿ ಅಟ್ಟಂ ಕೇರಳ ರಾಜ್ಯದ ಸಾಂಸ್ಕೃತಿಕ ನೃತ್ಯವಾಗಿದೆ. ಎರಡನೆಯ ಪ್ರಶ್ನೆ, ಅಧಿಕ ತೂಕ ಒಬೆಸಿಟಿ ಹೊಂದಿರುವುದು ಯಾವ ದೇಶದಲ್ಲಿ ಕಾನೂನು ಬಾಹಿರವಾಗಿದೆ? ನಿಮ್ಮ ಆಯ್ಕೆಗಳು ಎ ಚೀನಾ, ಬಿ ಹಾಂಗ್ಕಾಂಗ್, ಸಿ ಜಪಾನ್, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್. ಮೂರನೇ ಪ್ರಶ್ನೆ, ಭಾರತ ರತ್ನ ಪಡೆದ ಮೊದಲ ಸಂಗೀತಗಾರರು ಯಾರು? ನಿಮ್ಮ ಆಯ್ಕೆಗಳು ಎ ರವಿಶಂಕರ್, ಬಿ ಎಂ.ಎಸ್. ಸುಬ್ಬುಲಕ್ಷ್ಮಿ, ಸಿ ಲತಾ ಮಂಗೇಶ್ಕರ್, ಡಿ ಕಿಶೋರ್ ಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಎಂ.ಎಸ್. ಸುಬ್ಬುಲಕ್ಷ್ಮಿ. ಇವರು ಭಾರತ ರತ್ನ ಪಡೆದ ಮೊದಲ ಸಂಗೀತಗಾರ್ತಿಯಾಗಿದ್ದಾರೆ. ನಾಲ್ಕನೇ ಪ್ರಶ್ನೆ, ಹಾವಿಗೆ ಕಾಣದೇ ಇರುವ ಬಣ್ಣ ಯಾವುದು? ಹಾವಿಗೆ ಕಾಣದೇ ಇರುವ ಬಣ್ಣ ಯಾವುದು? ನಿಮ್ಮ ಆಯ್ಕೆಗಳು ಎ ಕಪ್ಪು ಬಣ್ಣ, ಬಿ ಕೆಂಪು ಬಣ್ಣ, ಸಿ ಹಳದಿ ಬಣ್ಣ, ಡಿ ನೀಲಿ ಬಣ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಬಣ್ಣ. ಹಾವಿಗೆ ಕೆಂಪು ಬಣ್ಣವು ಗೋಚರಿಸುವುದಿಲ್ಲ. ಐದನೆಯ ಪ್ರಶ್ನೆ, ಎಸ್ ಎಲ್ ಭೈರಪ್ಪನವರ ಆತ್ಮಕಥನ ಯಾವುದು? ಎಸ್ ಎಲ್ ಭೈರಪ್ಪನವರ ಆತ್ಮಕಥನ ಯಾವುದು? ನಿಮ್ಮ ಆಯ್ಕೆಗಳು ಎ ಆವರಣ, ಬಿ ಮತದಾನ, ಸಿ ವಂಶವೃಕ್ಷ, ಡಿ ಭಿತ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಿತ್ತಿ. ಇದು ಎಸ್ ಎಲ್ ಭೈರಪ್ಪನವರ ಆತ್ಮಕಥನವಾಗಿದೆ. ಆರನೆಯ ಪ್ರಶ್ನೆ, ನರೇಂದ್ರ ಮೋದಿಜಿಯವರು ಯಾವ ಪ್ರಧಾನಮಂತ್ರಿಯ ನಂತರ ಅಧಿಕಾರಕ್ಕೆ ಬಂದರು? ನಿಮ್ಮ ಆಯ್ಕೆಗಳು ಎ ವಾಜಪೇಯಿ, ಬಿ ಐ.ಕೆ. ಗುಜ್ರಾಲ್, ಸಿ ಮನಮೋಹನ್ ಸಿಂಗ್, ಡಿ ಎಚ್.ಡಿ. ದೇವೇಗೌಡ. ಸರಿಯಾದ ಉತ್ತರ ಆಪ್ಷನ್ ಸಿ ಮನಮೋಹನ್ ಸಿಂಗ್. ಏಳನೆಯ ಪ್ರಶ್ನೆ, ನಾವಿಕರು ಸಮುದ್ರದ ಒಳಗಿನ ವಸ್ತುಗಳನ್ನು ನೋಡಲು ಬಳಸುವ ಉಪಕರಣ ಯಾವುದು? ನಿಮ್ಮ ಆಯ್ಕೆಗಳು ಸ್ಟೆಥಸ್ಕೋಪ್, ಬಿ ಪೆರಿಸ್ಕೋಪ್, ಸಿ ಟೆಲಿಸ್ಕೋಪ್, ಡಿ ಸಿಸ್ಮೋಗ್ರಾಫ್. ಸರಿಯಾದ ಉತ್ತರ ಆಪ್ಷನ್ ಬಿ ಪೆರಿಸ್ಕೋಪ್. ನಿಮ್ಮ ಎಂಟನೆಯ ಪ್ರಶ್ನೆ, ಭಾರತೀಯ ರೂಪಾಯಿಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು ಎ ಅಕ್ಬರ್, ಬಿ ಬಾಬರ್, ಸಿ ಶೇರ್ ಶಾ, ಡಿ ಅಲ್ಲಾವುದ್ದೀನ್. ಸರಿಯಾದ ಉತ್ತರ ಆಪ್ಷನ್ ಸಿ ಶೇರ್ ಶಾ. ಮೊಘಲ್ ಚಕ್ರವರ್ತಿಯಾದ ಶೇರ್ ಶಾನನ್ನು ಭಾರತೀಯ ರೂಪಾಯಿಗಳ ಪಿತಾಮಹ ಎಂದು ಕರೆಯುತ್ತಾರೆ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಸ್ಯಾಟಲೈಟ್ ಅಥವಾ ಉಪಗ್ರಹಗಳು ಭೂಮಿಯಿಂದ ಎಷ್ಟು ಕಿಲೋಮೀಟರ್ ದೂರವಿರುತ್ತವೆ? ನಿಮ್ಮ ಆಯ್ಕೆಗಳು ಎ 20,000 ಕಿಲೋಮೀಟರ್, ಬಿ 25,000 ಕಿಲೋಮೀಟರ್, ಸಿ 30,000 ಕಿಲೋಮೀಟರ್, ಡಿ 36,000 ಕಿಲೋಮೀಟರ್.
ಸರಿಯಾದ ಉತ್ತರ ಆಪ್ಷನ್ ಡಿ 36,000 ಕಿಲೋಮೀಟರ್. ಸ್ಯಾಟಲೈಟ್ಗಳು ಭೂಮಿಯಿಂದ 36,000 ಕಿಲೋಮೀಟರ್ ದೂರವಿರುತ್ತವೆ. ನಿಮ್ಮ 10ನೆಯ ಹಾಗೂ ಕೊನೆಯ ಪ್ರಶ್ನೆ, ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಯಾವುದು? ನಿಮ್ಮ ಆಯ್ಕೆಗಳು ಎ ಟೈಟಾನ್, ಬಿ ಗ್ಯಾನಿಮೇಡ್, ಸಿ ಕೆಲಿಸ್ಟೋ, ಡಿ ಚಂದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ಯಾನಿಮೇಡ್. ಸೌರಮಂಡಲದ ಅತಿ ದೊಡ್ಡ ಉಪಗ್ರಹವೆಂದರೆ ಗ್ಯಾನಿಮೇಡ್. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಧನ್ಯವಾದಗಳು.